ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 87ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸ್ಥೇಯ, ಅಭಕ್ಷ್ಯ ಭಕ್ಷಣ, ನಿತ್ಯಕರ್ಮ ಲೋಪ ಮುಂತಾದ ಪಾತಕಗಳ ಪ್ರಾಯಶ್ಚಿತ್ತ ವಿಧಾನ, ಪ್ರಾಸಂಗಿಕವಾಗಿ ಸೀತಾದೇವಿಯ ಪಾತಿವ್ರತ್ಯ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ವಿಧಿವತ್ತಾಗಿ ಚಾಂದ್ರಾಯಣ ವ್ರತ, ಕೃಚ್ರ, ಅತಿಕೃಚ್ರ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಾಟನ ಇವುಗಳೆಲ್ಲವೂ ಸಮಸ್ತ ಪಾಪಗಳನ್ನು ಧ್ವಂಸ ಮಾಡುವ ಪ್ರಾಯಶ್ಚಿತ್ತಗಳಾಗಿರುವವು. ಯಾವ ಮಾನವನು ಅಮಾವಾಸ್ಯಾ ತಿಥಿಯನ್ನು ಹೊಂದಿ ಬ್ರಾಹ್ಮಣರ ಸತ್ಕಾರಪೂರ್ವಕವಾಗಿ ಈಶ್ವರನನ್ನು ಆರಾಧಿಸುವನೋ ಅವನು ಈ ಪ್ರಾಯಶ್ಚಿತ್ತದಿಂದ ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿಯೂ ಚತುರ್ದಶಿಯಲ್ಲಿಯೂ ಬ್ರಾಹ್ಮಣರನ್ನು ಪೂಜಿಸಿ ಬ್ರಾಹ್ಮಣದ್ವಾರ ಮಹಾದೇವನನ್ನು ಪೂಜಿಸಿದರೆ ಸಮಸ್ತ ಪಾಪಗಳಿಂದ ಮುಕ್ತನಾಗುವನು.
ತ್ರಯೋದಶಿ ತಿಥಿಯಲ್ಲಿ ರಾತ್ರಿಯ ಪ್ರಾರಂಭದ ಮೊದಲನೆಯ ಯಾಮದಲ್ಲಿ 3 ಲೋಚನಗಳಿಂದ ಕೂಡಿದ ವಿಶ್ವೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿದರೆ ಸರ್ವ ಪಾತಕಗಳಿಂದ ನಿರ್ಮುಕ್ತನಾಗುತ್ತಾನೆ. ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿ ತಿಥಿಯಲ್ಲಿ ಉಪವಾಸವನ್ನು ಮಾಡಿ ಶಾಂತಚಿತ್ತನಾಗಿ ಮುಂದೆ ಹೇಳುವ ಯಮಧರ್ಮರಾಜನ ಚತುರ್ಥಿ ವಿಭಕ್ತ್ಯಂತ ಮಂತ್ರಗಳನ್ನು ಉಚ್ಚಾರಿಸಿ ತಿಲಾಂಜಲಿಯನ್ನು ಬಿಡಬೇಕು. ಯಮಾಯ ಧರ್ಮರಾಜಾಯ ಮೃತ್ಯವೆ ಅಂತಕಾಯ ಚ ಎಂಬವು ಯಮನನ್ನು ಬೋಧಿಸುವ ಮೊದಲಿನ 4 ಮಂತ್ರಗಳಾಗಿವೆ. ಹಾಗೂ ವೈವಸ್ವತಾಯ, ಕಾಲಾಯ, ಸರ್ವಪ್ರಾಣ ಹರಾಯ ಎಂಬ 3 ಮಂತ್ರಗಳನ್ನು ಸೇರಿಸಿ ಒಟ್ಟು 7 ಮಂತ್ರಗಳಿಂದ ಪ್ರತ್ಯೇಕವಾಗಿ ತಿಲದಿಂದ ಕೂಡಿದ 7 ಜಲಾಂಜಲಿಗಳನ್ನು ಯಮದೇವತೆಗೆ ಅರ್ಪಿಸಬೇಕು. ಸ್ನಾನ ಮಾಡಿ ಪವಿತ್ರನಾಗಿ ಪೂರ್ವಾಹ್ನದ ಸಮಯದಲ್ಲಿ ಹಿಂದೆ ಹೇಳಿದ ತರ್ಪಣಾಂಜಲಿಗಳನ್ನು ಕೊಡುವುದರಿಂದ ಸರ್ವ ಪಾತಕಗಳಿಂದಲೂ ಮುಕ್ತನಾಗುತ್ತಾನೆ. ಹೀಗೆ ಹೇಳಿದ ಪ್ರತಿಯೊಂದು ಪ್ರಾಯಶ್ಚಿತ್ತ ವ್ರತಗಳಲ್ಲಿ ಶಾಂತನೂ ಜಿತವಾದ ಮಾನಸವುಳ್ಳವನೂ ಆಗಿ ಬ್ರಹ್ಮಚರ್ಯ ನಿಯಮ, ಭೂಮಿಶಯನ, ಉಪವಾಸ ಮತ್ತು ದ್ವಿಜರ ಸತ್ಕಾರ ಇವುಗಳನ್ನು ಅವಶ್ಯವಾಗಿ ಮಾಡಬೇಕು. ಅಮಾವಾಸ್ಯಾ ತಿಥಿಯಲ್ಲಿ ಲೋಕಕ್ಕೆ ಪಿತಾಮಹನಾದ ಬ್ರಹ್ಮದೇವನ ಪ್ರೀತಿಯನ್ನು ಉದ್ದೇಶಿಸಿ 3 ಮಂದಿ ಬ್ರಾಹ್ಮಣರನ್ನು ಉಪಚಾರಾದಿಗಳಿಂದ ಸತ್ಕರಿಸಿದರೆ ಸಮಸ್ತ ಪಾತಕಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಶುಕ್ಲಪಕ್ಷದ ಷಷ್ಠಿ ತಿಥಿಯಲ್ಲಿ ಉಪವಾಸ ಮಾಡಿ ಶಾಂತಚಿತ್ತನಾಗಿದ್ದು ಸಪ್ತಮಿ ತಿಥಿಯ ಪ್ರಾತಃ ಕಾಲದಲ್ಲಿ ಸೂರ್ಯದೇವನನ್ನು ಅರ್ಚಿಸಿದರೆ ಸಮಸ್ತ ಪಾತಕ ಸಂಸರ್ಗದಿಂದ ಮುಕ್ತಿ ಹೊಂದುತ್ತಾನೆ. ಭರಣಿ ನಕ್ಷತ್ರ, ಚತುರ್ಥಿ ತಿಥಿ ಮತ್ತು ಶನೈಶ್ಚರಣ ವಾರದಲ್ಲಿ ಯಮಧರ್ಮರಾಜನನ್ನು ಪೂಜಿಸಿದರೆ ಮಾನವನು ಹಿಂದೆ 7 ಜನ್ಮಗಳಲ್ಲಿ ಮಾಡಿದ್ದ ಪಾಪಕರ್ಮ ಬಂಧನದಿಂದ ಮುಕ್ತಿ ಹೊಂದುತ್ತಾನೆ. ಶುಕ್ಲಪಕ್ಷದ ಏಕಾದಶಿ ತಿಥಿಯಲ್ಲಿ ನಿರಾಹಾರನಾಗಿ ದುಷ್ಟ ನಿಗ್ರಹಿಯಾದ ವಿಷ್ಣುವನ್ನು ಪೂಜೆ ಮಾಡಿ ದ್ವಾದಶಿಯಲ್ಲಿ ಪಾರಣ ವ್ರತವನ್ನು ಮಾಡಿದರೆ ಮಹಾಪಾತಕಗಳಿಂದ ನಿರ್ಮುಕ್ತನಾಗುತ್ತಾನೆ. ಗ್ರಹಣ ಮುಂತಾದ ದುರ್ಲಭವಾದ ಪುಣ್ಯಕಾಲಗಳಲ್ಲಿ ತಪಸ್ಸು, ಜಪ, ಪುಣ್ಯತೀರ್ಥಗಳ ಸೇವನೆ, ದೇವತಾರ್ಚನೆ ಮತ್ತು ಬ್ರಾಹ್ಮಣ ಸತ್ಕಾರಗಳು ಮಹಾಪಾತಕಗಳಿಂದ ಶುದ್ಧಿ ಮಾಡುವ ಪ್ರಾಯಶ್ಚಿತ್ತಗಳಾಗಿರುವವು. ಯಾವ ಮಾನವನು ಎಲ್ಲ ಮಹಾಪಾತಕಗಳನ್ನು ಮಾಡಿ ದುಷ್ಟನಾಗಿದ್ದರೂ ಕೂಡ ನಿಯಮಪೂರ್ವಕವಾಗಿ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ವಾಸ ಮಾಡಿ ಅಲ್ಲಿ ಪ್ರಾಣಗಳನ್ನು ತ್ಯಜಿಸುವನೋ ಅವನು ಸರ್ವ ಪಾಪಗಳಿಂದ ಬಿಡಲ್ಪಡುವನು. ಪತಿವ್ರತೆಯಾದ ನಾರಿಯು ಪತಿಯೊಡನೆ ಸಹಗಮನ ಮಾಡಿ ಅಗ್ನಿಪ್ರವೇಶ ಮಾಡಿದರೆ ಬ್ರಹ್ಮಹತ್ಯಾಕಾರಿಯಾಗಿರಲಿ, ಕೃತಜ್ಞನಾಗಲಿ ಅಥವಾ ಮಹಾಪಾತಕಗಳಿಂದ ದುಷ್ಟನಾಗಲಿ ತನ್ನ ಪತಿಯನ್ನು ಉದ್ಧರಿಸುತ್ತಾಳೆ. ನಾರಿಯರು ಮಾಡುವ ಪಾಪಕರ್ಮಗಳನ್ನು ದೂರ ಮಾಡಲು ಪತಿಯನ್ನು ಸೇವಿಸಿ ಅವನೊಡನೆ ಸಹಗಮನ ಮಾಡುವುದೇ ಉತ್ತಮ ಪ್ರಾಯಶ್ಚಿತ್ತವೆಂದು ಪ್ರಾಜ್ಞರು ತಿಳಿದಿರುವರು. ಯಾವ ನಾರಿಯು ಪತಿವ್ರತೆಯು ಪತಿ ಶುಶ್ರೂಷಾ ನಿರತಳು ಆಗಿರುವಳೋ ಅವಳಿಗೆ ಇಹಲೋಕ ಸುಖಕ್ಕೂ ಪರಲೋಕ ಸುಖಕ್ಕೂ ಪ್ರತಿಬಂಧ ಮಾಡುವ ಯಾವ ಪಾಪಕರ್ಮವೂ ಉಳಿಯುವುದಿಲ್ಲ. ಅವಳು ಯಾವ ಪಾಪಕರ್ಮಗಳನ್ನು ಆಚರಿಸಿದ್ದರೂ ಅವುಗಳೆಲ್ಲವೂ ಪಾತಿವ್ರತ್ಯವೆಂಬ ಪ್ರಾಯಶ್ಚಿತ್ತದಿಂದ ದೂರವಾಗಿ ಸಕಲ ಪಾಪಗಳಿಂದಲೂ ಮುಕ್ತಳಾಗುವಳು.
ಈ ವಿಷಯದಲ್ಲಿ ಸಂದೇಹ ವಿಚಾರಗಳನ್ನು ಮಾಡಬೇಕಾಗಿಲ್ಲ. ಪಾತಿವ್ರತ್ಯ ವ್ರತದಿಂದ ಕೂಡಿದವಳು ಭರ್ತೃವಿನ ಶುಶ್ರೂಷೆಯಲ್ಲಿ ಅತ್ಯಂತ ಉತ್ಸಾಹವುಳ್ಳವಳೂ ಆದ ಸ್ತ್ರೀಯಲ್ಲಿ ಐಹಿಕ ಅಥವಾ ಪಾರತ್ರಿಕವಾದ ಯಾವ ಪಾತಕವೂ ಇರುವುದಿಲ್ಲ. ಧರ್ಮಾನುಷ್ಠಾನಪರಳಾದ ಪತಿವ್ರತೆಯು ಸರ್ವಕಾಲಗಳಲ್ಲಿಯೂ ಕಲ್ಯಾಣಗಳನ್ನು ಹೊಂದುವಳು. ಈ ಲೋಕದಲ್ಲಿ ಪತಿವ್ರತ ಸ್ತ್ರೀಯರಿಗೆ ಅವಮಾನ ಮಾಡಲು ಯಾವ ವ್ಯಕ್ತಿಯೂ ಎಲ್ಲಿಯೂ ಶಕ್ತನಾಗುವುದಿಲ್ಲ. ಸುಂದರಿಯು ತ್ರಿಲೋಕಗಳಲ್ಲಿ ಪ್ರಸಿದ್ಧಳು ಮತ್ತು ದಶರಥ ಪುತ್ರನಾದ ರಾಮನ ಪತ್ನಿಯೂ ಆದ ಸೀತಾದೇವಿಯು ತನ್ನ ಪಾತಿವ್ರತ್ಯ ಮಹಿಮೆಯಿಂದ ರಾಕ್ಷಸೇಶ್ವರನನ್ನು ಜಯಿಸಿದುದು ಪತಿವ್ರತ ಸ್ತ್ರೀಯರ ವಿಜಯಕ್ಕೆ ಒಂದು ದೃಷ್ಟಾಂತವಾಗಿದೆ. ರಾಕ್ಷಸರಿಗೆ ಈಶ್ವರನಾದ ರಾವಣನು ಕಾಲಾಧೀನವಾದ ಬುದ್ಧಿ ವಿಪರ್ಯಯದಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಸೌಭಾಗ್ಯದಿಂದ ಕೂಡಿದವಳು, ವಿಶಾಲವಾದ ನಯನವುಳ್ಳವಳು ಮತ್ತು ರಾಮಪತ್ನಿಯೂ ಆದ ಸೀತೆಯನ್ನು ಕಾಮಿಸಿದನು. ಆ ರಾಕ್ಷಸೇಶ್ವರನು ಮಾಯೆಯಿಂದ ಬೇರೆ ವೇಷವನ್ನು ಧರಿಸಿ ತಪಸ್ವಿಯಂತೆ ಕಾಣಿಸುತ್ತ ನಿರ್ಜನವಾದ ಅರಣ್ಯದಲ್ಲಿ ಸಂಚರಿಸುತ್ತಿದ್ದ ಮಾನಿನಿಯಾದ ಸೀತೆಯನ್ನು ಅಪಹರಿಸಬೇಕೆಂದು ಸಂಕಲ್ಪ ಮಾಡಿದನು. ಪರಿಶುದ್ಧವಾದ ಮಂದಹಾಸವುಳ್ಳ ಆ ಸೀತಾದೇವಿಯು ಆ ತಾಪಸನ ಭಾವವನ್ನು ತಿಳಿದು ತನ್ನ ಪತಿಯಾದ ರಾಮನನ್ನು ಧ್ಯಾನಿಸಿ ಆವಸತ್ಯ ಎಂಬ ಅಗ್ನಿಯನ್ನು ಶರಣು ಹೊಂದಿದಳು. ಮಹಾಯೋಗೀಶ್ವರನು ಸಮಸ್ತ ಲೋಕಗಳನ್ನು ದಹಿಸುವ ಶಕ್ತಿ ಸಾಮರ್ಥ್ಯವುಳ್ಳವನೂ ಆದ ಅಗ್ನಿದೇವನನ್ನು ಅಂಜಲಿ ಕಟ್ಟಿ ನಿಂತಿರುವ ರಾಮಪತ್ನಿಯು ಸಾಕ್ಷಾತ್ತಾಗಿ ತನ್ನ ಪತಿದೇವನಂತೆ ಧ್ಯಾನಿಸಿ ಶರಣು ಹೊಂದಿದಳು. ಮುಂದುವರಿಸಿ ಈ ರೀತಿಯಾಗಿ ಸ್ತುತಿಸುತ್ತಾಳೆ. ಮಹಾಯೋಗೇಶ್ವರನು ಸರ್ವಭೂತಗಳನ್ನು ದಹಿಸುವವನು, ಈಶ್ವರ ಸ್ವರೂಪನೂ ಕಾಲರೂಪಿಯೂ ಮತ್ತು ಪರಮ ದುರ್ಲಭನೂ ಆದ ಅಗ್ನಿದೇವನನ್ನು ವಂದಿಸುತ್ತೇನೆ. ಶಾಶ್ವತನು, ವಿಶ್ವರೂಪಿಯು, ಚರ್ಮಾಂಬರಧಾರಿಯು, ಭೂತಾಧಿಪತಿಯು ಮತ್ತು ಪರಮಪದ ಸ್ವರೂಪನೂ ಆದ ಅಗ್ನಿದೇವನನ್ನು ಶರಣು ಹೊಂದುತ್ತೇನೆ. ಸರ್ವ ಜೀವಗಳ ಆತ್ಮರೂಪಿಯು, ದೀಪ್ತವಾದ ವಿಗ್ರಹವುಳ್ಳವನು, ಸರ್ವಭೂತಗಳ ಹೃದಯದಲ್ಲಿ ವಾಸಿಸುವವನು, ಜಗದಾಕಾರನು ಮತ್ತು ಸಮಸ್ತ ತೇಜಸ್ಸುಗಳ ಉತ್ಪತ್ತಿಗೆ ಕಾರಣನೂ ಆದ ಅಗ್ನಿಯನ್ನು ಶರಣು ಹೊಂದುತ್ತೇನೆ. ಮಹಾಯೋಗೇಶ್ವರನು ಆದಿತ್ಯರೂಪಿಯು, ಪರಮಸ್ಥಾನದಲ್ಲಿರುವವನು, ರುದ್ರಮೂರ್ತಿಯು, ಪ್ರಪಂಚವನ್ನೇ ಗ್ರಾಸವಾಗಿ ಸ್ವೀಕರಿಸುವವನು ಮತ್ತು ತ್ರಿಶೂಲಧರನೂ ಆದ ಅಗ್ನಿಯನ್ನು ಶರಣು ಹೊಂದುವೆನು. ಪ್ರಳಯಾಗ್ನಿರೂಪಿಯು, ಯೋಗಿಗಳಿಗೆ ಅಧಿಪತಿಯು, ಭೋಗ ಮೋಕ್ಷಗಳೆಂಬ ಫಲಗಳನ್ನು ಕೊಡುವವನು, ವಿರೂಪವಾದ ನೇತ್ರವುಳ್ಳ ಈಶ್ವರ ರೂಪನು ಮತ್ತು ಭೂಹು ಭುವಃ ಸ್ವಃ ಎಂಬ ಮಹಾವ್ಯಾಹೃತಿ ಸ್ವರೂಪನೂ ಆದ ಅಗ್ನಿದೇವನಿಗೆ ಶರಣಾಗತಳಾಗಿದ್ದೇನೆ. ತೇಜೋಮಯವಾದ ಗೃಹದಲ್ಲಿ ಗೂಢರೂಪದಿಂದ ಇರುವವನು, ಮಹಾತ್ಮನು, ಅಪಾರವಾದ ತೇಜಸ್ಸುಳ್ಳವನು ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ಅಂತರ್ಯಾಮಿಯೂ ಆದ ವೈಶ್ವಾನರ ಸ್ವಾಮಿಯನ್ನು ಶರಣು ಹೊಂದುವೆನು. ದೇವತೆಗಳಿಗೆ ಹವ್ಯವನ್ನು, ಪಿತೃಗಳಿಗೆ ಕವ್ಯವನ್ನು ವಹಿಸುವುದರಿಂದ ವನ್ನಿ ಎಂದು ಕರೆಯಲ್ಪಡುವ
ಯಜ್ಞೇಶ್ವರನನ್ನು ಭಜಿಸುತ್ತೇನೆ. ಮಂಗಳಕರವೂ ಭಜಿಸಲು ಅರ್ಹವೂ ಮತ್ತು ಸೂರ್ಯದೇವನ ಪರತತ್ವ ರೂಪವೂ ಆದ ಅಗ್ನಿಯನ್ನು ಶರಣು ಹೊಂದುತ್ತೇನೆ. ಸ್ವರ್ಗ ಪ್ರಾಪ್ತಿಗೆ ಸಾಧನವೂ ಪರಂಜ್ಯೋತಿ ರೂಪವೂ ಸ್ವಸ್ವರೂಪದಿಂದ ಕ್ಷಯರಹಿತವೂ ಮತ್ತು ಹವ್ಯವನ್ನು ವಹಿಸುವುದೂ ಆದ ಯಜ್ಞೇಶ್ವರ ಮೂರ್ತಿಯನ್ನು ಶರಣು ಹೊಂದುತ್ತೇನೆ. ಕೀರ್ತಿಯಿಂದ ಕೂಡಿದ ರಾಮಪತ್ನಿಯಾದ ಸೀತಾದೇವಿಯು ಈ ರೀತಿಯಾಗಿ ಅಗ್ನಿದೇವನ ಅಷ್ಟಕ ಸ್ತೋತ್ರವನ್ನು ಜಪಿಸಿ ತೆರೆದ ಕಣ್ಣುಗಳುಳ್ಳವಳಾಗಿ ಮಾನಸದಲ್ಲಿ ರಾಮನನ್ನು ಧ್ಯಾನಿಸುತ್ತಾ ನಿಂತುಕೊಂಡಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 87ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.